ನನ್ನ ಫೇಮಸ್ ಮಾಡಿದ್ರೆ ನಾನು ನಿಮ್ಮನ್ನು ಫೇಮಸ್ ಅಲ್ವಾ. ಅಕಾಡೆಮಿನ ನೀವು ಚೆನ್ನಾಗಿ ಕಲಿತು ನಿಮ್ಮ ಕೆಲಸ ನೀವು ಶೋಕೇಸ್ ಮಾಡಿದ್ರೆ ಆದ್ಯರಾಜ್ ಹತ್ರ ಕಲಿತೆ ಅಂತ ನೀವು ಪ್ರೌಡಾಗಿ ಹೇಳ್ಕೊಬೇಕು, ನನ್ನ ಸ್ಟೂಡೆಂಟ್ಸ್ ಅಂತ ನಾನು ಪ್ರೌಡಾಗಿ ಹೇಳ್ಕೊಬೇಕು. ನಾವೆಲ್ಲ ಚೆನ್ನಾಗಿ ಒಳ್ಳೆ ಹೆಸರು ಮಾಡೋಣ. ಆಮೇಲೆ ಇಟ್ ವಿಲ್ ಆಟೋಮೆಟಿಕಲಿ ನಮಗೆ ದುಡ್ಡು ಫ್ಲೋ ಆಗೇ ಆಗುತ್ತೆ. ನಾವು ಬರೋದೇ ಆನ್ ಮಾಡೋದಕ್ಕೆ ಅಲ್ವಾ. ಸೊ ಆನ್ ಮಾಡೋದು ಯಾಕೆ ಆನ್ ಮಾಡ್ತೀವಿ ನಾವು? ಯಾರ ಹತ್ರನೂ ನಾವು ಕೈ ಒಡ್ಬಾರ್ದು. ವಿ ಶುಡ್ ಬಿ ಲೈಕ್ ಒಂಥರ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ. ಸೊ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದಕ್ಕೆ ತುಂಬ ಸ್ಟ್ರಗಲ್ ಮಾಡಬೇಕು. ಬಿಸ್ನೆಸ್ ಇಸ್ ನಾಟ್ ಇಟ್ ಆಲ್ ಈಸಿ. ಎಸ್ಪೆಷಲಿ ಲೇಡೀಸ್ನ ಸ್ಯಾಟಿಸ್ಫೈ ಮಾಡೋದಿದೆಯಲ್ಲ, ದಟ್ ಈಸ್ ಅ ಬಿಗ್ ಟಾಸ್ಕ್. ಸೀರಿಯಸ್ಲಿ ಹೇಳ್ತೀನಿ. ಒಂದು ಹಾಕಿದ್ರೆ ಇನ್ನೊಂದು ಹೇಳ್ತಾರೆ, ಇನ್ನೊಂದು ಹಾಕಿದ್ರೆ ಇನ್ನೊಂದು ಹೇಳ್ತಾರೆ. ಅದಕ್ಕೆ ನಾವು ಯಾರು ಏನೋ ಮಾತಾಡದೇ ಇರೋ ಥರ ನಾವು ಸರ್ವಿಸ್ ಕೊಟ್ಬಿಟ್ರೆ ಇಲ್ಲಿ ನೀವು ಅದನ್ನು ಕಲಿತೀರಿ. ಸೊ ಹಾಗಾಗಿ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಒನ್ಸ್ ಅಗೇನ್. ಆ್ಯಂಡ್ ನನಗೆ ಗೊತ್ತು ನೀವೆಲ್ಲರೂ ಚೆನ್ನಾಗಿ ಕಲಿತೀರಾ ಅಂತ. ನನಗೆ ಚೆನ್ನಾಗಿ ಗೊತ್ತು ಎಲ್ಲರಿಗೂ ಆ ಇಂಟ್ರೆಸ್ಟ್ ಇದೆ. ಮೇನ್ ಗೊತ್ತಾ, ಆ ದಾಹ ಇರಬೇಕು. ನಾನೇನಾದರೂ ಅಚೀವ್ ಮಾಡಬೇಕು ಅನ್ನೋದು ಒಂದಿದ್ದಾಗ ಡೆಫಿನೆಟ್ಲಿ ಯು ವಿಲ್ ಡೂ ಇಟ್. ಆ್ಯಂಡ್ ನಾನು ಐ ಟಿಲೇ ಇದ್ದಿದ್ದು. ನಾನು ಸುಮಾರು 10 ವರ್ಷ ನಾನು ಕೆಲಸ ಮಾಡಿದೆ ಐ ಟಿಲಿ. ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಯಾರ ಕೈ ಕೆಳಗಡೆ ಕೆಲಸ ಮಾಡೋದು ನನಗೆ ಇಷ್ಟನೇ ಇರಲಿಲ್ಲ. ಸೊ ಇವತ್ತು ನನಗೆ ಆಸೆ ಇರೋದೇನೆಂದರೆ ಒಂದಷ್ಟು ಜನ ಇನ್ನೊಬ್ರಿಗೆ ಕೆಲಸ ಕೊಡೋ ಥರ ನೀವೆಲ್ಲ ಆಗಬೇಕು. ಅದು ನಿಜವಾದ ಇಂಡಿಪೆಂಡೆಂಟ್. ಒಂಥರ ಇಂಡಿಪೆಂಡೆನ್ಸಿ ಅನ್ನೋದೇ ನೀವೊಂದು 5 ಜನ ಕೆಲಸ ಕೊಟ್ಟಾಗ ನೀವು ಅಚೀವ್ ಮಾಡಿದ್ದೀರ. ಸೊ ಐ ಆಲ್ವೇಸ್ ಫೀಲ್ ಒಂಥರ ನೀವು ನನ್ನ ನಂಬಿ ಇಷ್ಟು ಬಂದಿದ್ದೀರಾ, ಐ ಹ್ಯಾವ್ ಟು ಗಿವ್ ಬೆಸ್ಟ್ ಅಂತ. ಎವ್ರಿ ಡೇ ವಿ ಆರ್ ವರ್ಕಿಂಗ್ ಆ್ಯಂಡ್ ವಿಲ್ ಗಿವ್ ಅ ಬೆಸ್ಟ್.